ಗೊಂದಲದ ತೀರ್ಮಾನಗಳನ್ನ ಯಾವತ್ತೂ ಕೂಡ ಮಾಡಿಕೊಳ್ಳಿಲ್ಲ. ಎರಡು 2014ರಲ್ಲಿ ಕಾಂಗ್ರೆಸ್ ಪಕ್ಷ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿತ್ತು. ಜನ ಬಹಳ ಪ್ರೀತಿಯಿಂದ ಗೌರವದಿಂದ ಅವರನ್ನು ಆರಿಸಿದರು. ನಮಗೆಲ್ಲರಿಗೂ ಕೂಡ ಬಹಳ ಸಂತೋಷ ಆಗಿತ್ತು. ತುಮಕೂರಿನಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು ಅಂತ ಹೇಳಿ ನಮಗೆಲ್ಲ ಸಂತೋಷ ಆಯಿತು. ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಆ ಬಾರಿ ಬಹುಶಃ 44 ಸೀಟ್ಗಳು ಮಾತ್ರ ಗೆದ್ದಿದೆ. ಇಡೀ ದೇಶದಲ್ಲಿ 540ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿದ್ದು ಕೇವಲ 44. ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಮುದ್ದನ್ಮೇಗೌಡರನ್ನ ತುಮಕೂರಿನ ಮತದಾರರು ಆರಿಸಿದರು. ಅವರು ತನಗೆ ಸಿಕ್ಕಿದಂತಹ ಅವಕಾಶದಲ್ಲಿ ಒಂದು ಕಡೆ ವಿರೋಧ ಪಕ್ಷದ ಸ್ಥಾನಮಾನ ಕೂಡ ಇರಲಿಲ್ಲ, ಮತ್ತೊಂದು ಕಡೆ ಸರ್ಕಾರದಲ್ಲೂ ಇರಲಿಲ್ಲ. ಆದಾಗ್ಯೂ ಕೂಡ ತನಗೆ ಸಿಕ್ಕಿದಂತಹ ಅವಕಾಶವನ್ನ ಕ್ರಿಯಾಶೀಲವಾಗಿ ಬಳಸಿಕೊಂಡು ನಮ್ಮ ರಾಜ್ಯದ ಸಮಸ್ಯೆಗಳನ್ನ, ಜಿಲ್ಲೆಯ ಸಮಸ್ಯೆಗಳನ್ನ ಪರಿಣಾಮಕಾರಿಯಾಗಿ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡುವಂತ ಕೆಲಸವನ್ನ ಅವರು ಮಾಡಿದರು. ನಮ್ಮ ಜಿಲ್ಲೆಯಲ್ಲಿ ಹಿಂದೆ ರಘುವೀರ್ ರೆಡ್ಡಿ ಅವರು ಪಕ್ಕದ ಆಂಧ್ರದ ಗಡಿಯಲ್ಲಿ ರಘುವೀರ್ ರೆಡ್ಡಿ ಅವರು ಇದ್ದಾರೆ. ಮಡಕಶಿರಾ ಕ್ಷೇತ್ರದಲ್ಲಿ ಅವರು ಅವತ್ತು ಶಾಸಕರಾಗಿದ್ದರು, ಸಚಿವರಾಗಿದ್ದರು, ಅದರಲ್ಲೂ ಕಂದಾಯ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ನಾವೆಲ್ಲ ತುಮಕೂರಿನಿಂದ ರಾಯದುರ್ಗಕ್ಕೆ ರೈಲು ಹಾಕಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನು ಮಾಡಿದಾಗ ಅವತ್ತು ಅಂದಿನ ಕೇಂದ್ರದ ರೈಲ್ವೆ ಸಚಿವರಾದಂತ ನಮ್ಮ ಲಾಲೂ ಪ್ರಸಾದ್ ಯಾದವ್ ಅವರು ಅದನ್ನ ಕೇವಲ 90 ಲಕ್ಷನೋ ಏನೋ ಆ ಪಿಂಕ್ ಬುಕ್ ಅಂತ ಬರುತ್ತೆ, ಪಿಂಕ್ ಬುಕ್ ಅಲ್ಲಿ ಎಂಟ್ರಿ ಆದ್ರೆ ಅಲ್ಲಿಗೆ ಅದು ಸರ್ಕಾರದ ಆದೇಶ ಆದಾಗ ಕೇವಲ 92 ಲಕ್ಷನೋ ಏನೋ ಕೊಟ್ಟು ಆ ಪಿಂಕ್ ಬುಕ್ ಅಲ್ಲಿ ತಗೊಂಡು ಬಂದ್ರು. ಅದನ್ನ ಮಾತು ಕತೆ ಲೋಕಸಭೆಯಲ್ಲಿ ಅವರು ಆಡಿದಂತ ಅವ್ರ ಪಾರ್ಟಿಸಿಪೇಷನ್ ಇದನ್ನೆಲ್ಲ ಗಮನಿಸಿ ಇವರು ಮುದ್ದನ್ಮೇಗೌಡರು ವಿಶ್ವಸಂಸ್ಥೆಗೆ ಹೋದ್ರೆ, ಅಲ್ಲಿ ನಮ್ಮ ಸಂಸದರು ಹೋದ್ರೆ ಅಲ್ಲಿ ಮಾತಾಡೋದಿಕ್ಕೆ ಅವರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ನಾವೆಲ್ಲ ನೋಡಿದ್ವಿ, ನಾವು ಅನೇಕ ಜನ ನೋಡಿದ್ವಿ, ಟಿವಿನಲ್ಲಿ ಎಲ್ಲ ಮಾಧ್ಯಮದವರು ತರಿಸಿದ್ರು. ಅವರು ಅಲ್ಲಿ ನಮ್ಮ ದೇಶದ ಪ್ರಜಾಪ್ರಭುತ್ವದ ಬಗ್ಗೆ ಮತ್ತು ನಮ್ಮ ದೇಶದ ವ್ಯವಸ್ಥೆಯ ಬಗ್ಗೆ ಅವರು ಮಾತನಾಡಿದ್ದಾರೆ. ನನ್ಗನ್ಸುತ್ತೆ ನಮ್ಮ ಜಿಲ್ಲೆಯಲ್ಲಂತೂ ಯಾರು ಕೂಡ ಸಂಸದರು ವಿಶ್ವಸಂಸ್ಥೆಗೆ ಹೋಗಿ ಮಾತಾಡಿರ್ತಕ್ಕಂಥ ನಿದರ್ಶನಗಳು ಇಲ್ಲಿಲ್ಲ. ಹಾಗಾಗಿ ನಮ್ಮ ದೃಷ್ಟಿಯಲ್ಲಿ ಮುದ್ದನ್ಮೇಗೌಡರು ಮತ್ತೊಂದು ಬಾರಿ ಲೋಕಸಭೆಗೆ ನಮ್ಮನ್ನ ಪ್ರತಿನಿಧಿಸತಕ್ಕಂತ ಎಲ್ಲ ಅರ್ಹತೆಗಳು ಕೂಡ ಇದ್ದಾವೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷ ಅವರಿಗೆ ಅಭ್ಯರ್ಥಿಯನ್ನಾಗಿ ಮಾಡಿ ಕಳಿಸಿದೆ. ಹಾಗಾಗಿ ನಾನು ನಮ್ಮ ಜಿಲ್ಲೆಯ ಈ ಕ್ಷೇತ್ರದ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದ್ರೆ, ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ, ರಾಜ್ಯದ ಸಮಸ್ಯೆಗಳ ಬಗ್ಗೆ, ಈ ದೇಶದ ವ್ಯವಸ್ಥೆಯ ಬಗ್ಗೆ ಮಾತನಾಡುವಂತ ಅಥವಾ ಭಾಗವಹಿಸುವಂತ ಎಲ್ಲ ಶಕ್ತಿಯನ್ನ, ಬುದ್ಧಿವಂತಿಕೆಯನ್ನ ಪಡ್ಕೊಂಡಿರ್ತಕ್ಕಂಥ ಒಬ್ಬ ಅಭ್ಯರ್ಥಿ ನಮಗೆ ಸಿಕ್ಕಿದ್ದಾರೆ. ಅವರನ್ನ ಆರಿಸಿಕೊಡ್ಬೇಕು ಅಂತ ಹೇಳಿ ನಾನು ಈ ಜಿಲ್ಲೆಯ ಮತದಾರರಲ್ಲಿ ಅತ್ಯಂತ ವಿನಯವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿಯನ್ನ ಮಾಡಿಕೊಳ್ತೇನೆ.